ಹಾಯ್ ಹಲೋ ನಮಸ್ಕಾರ ಬಂಧುಗಳೇ. ನೋಡಿ, ರವೆ ಉಂಡಿ ಕಟ್ತವ್ರೆ. ಯಾರು ಗೊತ್ತಾ? ಸಾಫ್ಟ್ವೇರ್ ಇಂಜಿನಿಯರು. ಸಾಫ್ಟ್ವೇರ್ ಇಂಜಿನಿಯರ್ ಈಗ ತಾನೇ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದು ಈಗ ಅಜ್ಜಿ ಕಡೆಯಿಂದ ರವೆ ಉಂಡೆ ಮಾಡೋದು ಕಲಿತವ್ರೆ. ಅದ್ಭುತವಾಗಿ ಬಂದಿದೆ ಈ ರವೆ ಉಂಡಿ. ನೋಡಿ, ರವೆ ಉಂಡಿ ಮಾಡೋದೇ ಒಂದು ಕಲೆ. ಅದು ಎಲ್ರಿಗೂ ಬರಲ್ಲ. ಕೆಲವೊಬ್ಬರು ನೋಡಿದರೆ ರವೆ 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 ಹಾಗೇ ಇರುತ್ತೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡೋ ರವೆ ಉಂಡೆ ತುಂಬ ಸೊಗಸಾಗಿರುತ್ತೆ. ನಮಗಂತೂ ತುಂಬಾ ಇಷ್ಟ, ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ಇವತ್ತು ಅಜ್ಜಿ ಅದನ್ನೆಲ್ಲ ಹದವಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಮೊದಲನೇ ಪ್ರಯತ್ನವಾಗಿ ಇವರು ಈಗ ಈ ರವೆ ಉಂಡೆ ಮಾಡ್ತವ್ರೆ. ರವೆ ಉಂಡೆ ಮಾಡಿ ಅದನ್ನು ತಿನ್ನೋದು ಹೇಗೆ, ಯಾವುದ್ರ ಜೊತೆಗೆ ತಿನ್ನಬೇಕು ಅಂತ ಹೇಳಿದರೆ, ಅದ್ರ ಜೊತೆಗೆ ನಿಮಗೆ ಈ ಒಗ್ಗರಣೆ ಪುರಿ, ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಚೂಡ ಅಂತಾರೆ. ಪಕ್ಕದಲ್ಲಿ ಒಂದು ಪ್ಲೇಟ್ ಚೂಡ ಮತ್ತು ಒಂದು ರವೆ ಉಂಡೆ ಇದ್ದರೆ ಬಹಳ ಅದ್ಭುತವಾಗಿರುತ್ತೆ. ನೋಡಿ, ಈ ರೀತಿ ಉಂಡೆ ಜೊತೆಗೆ ನೋಡಿ ಇಲ್ಲಿ ಒಗ್ಗರಣೆ ಪುರಿ ರೆಡಿ ಇದೆ. ನಮ್ಮ ಮನೆಯಲ್ಲಂತೂ 24/7 ಯಾವತ್ತೂ ಈ ಥರ ಸಿದ್ಧವಾಗಿರುತ್ತೆ. ಯಾವತ್ತಾದರೂ ಯಾರಾದರೂ ಬಂದರು ಅಥವಾ ನಾವೇನಾದರೂ ಹೊರಗಡೆಯಿಂದ ಬಂದರೆ ನೆನಪಾಗೋದೇ ಈ ಚೂಡ. ಇದ್ರ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗಕ್ಕೆ ಮೂರೇ ಗೇನು. ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಮಾಡವಳೆ. ಇದಕ್ಕೆಲ್ಲ ಕಾರಣ ಅಲ್ಲಿ ನೋಡಿ, ಅಲ್ಲಿ ನಮ್ಮ ಅಮ್ಮ ಸಂಜೆ ಅಡುಗೆ ನಡೀತಾ ಇದೆ. ಎಲ್ಲ ಮೊಮ್ಮಗಳಿಗೆ ಸಿದ್ಧ ಮಾಡಿ ಕೊಟ್ಟಿದ್ದಾಳೆ. ಇವಳು ಈಗ ಉಂಡೆ ಕಟ್ತಾವಳೆ.